ಫಸ್ಟ್ ಬಂದಿದ್ದು. ಅಪ್ಪನ್ಗೆ ಆಕ್ಸಿಡೆಂಟ್ ಆದಾಗ ಅವ್ರನ್ನ ನೋಡಕ್ಕೆ ಅಂತ ಬಂದಿದ್ದೆ. ಸ್ಕೂಲ್ಗಂತ ಹೋದವಳು ಸ್ಕೂಲ್ಗೆ ಹೋಗ್ದೆ ಪೋಸ್ಟ್ ಮ್ಯಾನ್ ಅಂಕಲ್ ಹತ್ರ ಡಾಗ್ ತಗೊಂಡು ಇಲ್ಲಿಗೆ ಬಂದಿದ್ದೆ. ಅದೇ ಫಸ್ಟ್ ಟೈಮ್ ನಾನು ಈ ಮನೆಗೆ ಬಂದಿದ್ದು. ಆಮೇಲೆ ಇನ್ನೇನೇನ್ ಮೆಮೊರೀಸ್ ನೆನಪಿದೆ ಹೇಳು. ಮಾಡ್ತೀನಿ ಇವ್ರಿಗೆ. ಸುದ್ದಿ ನಾನು ಹೇಳ್ದಂಗೆ ಹೇಳು. ಒಳ್ಳೆ ಮೆಮೊರೀಸ್ ಅಷ್ಟೇ ಅಲ್ಲ, ಬ್ಯಾಡ್ ಮೆಮೊರೀಸ್ ಹೇಳ್ತೀನಿ ಅಂತ ಹೇಳು. ಒಳ್ಳೆ ಮೆಮೊರೀಸ್ ಅಷ್ಟೇ ಅಲ್ಲ, ಬ್ಯಾಡ್ ಮೆಮೊರೀಸು ಹೇಳ್ತೀನಿ ಆಂಟಿ. ಬ್ಯಾಡ್ ಮೆಮೊರೀಸಾ? ಅದ್ಯಾವ್ದೆ? ನಿನ್ನ ಮತ್ತೆ ಅಪ್ಪನ ಮದ್ವೆನ ಮಂಟಪದಲ್ಲಿ ನಿಂತು ಹತ್ರದಿಂದ ನೋಡ್ಬೇಕು ಅನ್ಕೊಂಡಿದ್ದೆ. ಅರೆ ಭಾರ್ಗವಿ ಆಂಟಿ ನನ್ನ ಕರ್ಕೊಂಡು ಹೋಗಿ ಕೆಳಗಡೆ ಕೂರಿಸ್ಬಿಟ್ರು. ಆಗ ನನ್ಗೆ ನಿಮ್ಮಿಬ್ರಿಂದ ಆಂಟಿ ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಬೇಜಾರಾಗಿತ್ತು. ಮದ್ವೆ ಊಟ ಮಾಡೋವಾಗ್ಲೂ ಅಷ್ಟೇ ಆಂಟಿ ನನ್ನ ಕೆಲ್ಸದವ್ರ ಜೊತೆ ಕೂರಿಸಿದ್ರು. ಸೀತಮ್ಮ ಆಗ ನಂಗೆ ತುಂಬಾ ಬೇಜಾರಾಗಿತ್ತು. ಹೋಗ್ಲಿ ಬಿಡು, ಈಗ ಯಾಕದಲ್ಲ? ಇಲ್ಲ ಇಲ್ಲ, ಆಂಟಿನೇ ಹೇಳಿದ್ರಲ್ವಾ ನನ್ಗೆ ಹೇಳೋಕೆ, ನಾನು ಎಲ್ಲ ಹೇಳ್ತೀನಿ. ಈ ಭಾರ್ಗವಿ ಆಂಟಿ ತುಂಬಾ ಕೆಟ್ಟವರು. ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಹಂಗಲ್ಲ. ನಾನು ಚಿಕ್ಕವಳಲ್ವಾ, ನಿಮ್ ಜೊತೆನೇ ಇದ್ರೆ ನಂಗೆ ಸುಸ್ತಾಗತ್ತೆ ಅಂತ ಕರ್ಕೊಂಡು ಹೋಗಿ ಕೂರಿಸಿದ್ದು. ಆಮೇಲೆ ನನ್ಗೆ ಹಸು ಆಗಿತ್ತಲ್ಲ, ನಾನು ಊಟ ಮಾಡ್ಲಿ ಅಂತ ಎಲ್ ಜಾಗ ಇತ್ತೋ ಅಲ್ಲೇ ಕೂರಿಸಿದ್ರು ಅಲ್ವಾ ಆಂಟಿ? ನಿನ್ನ ಮತ್ತೆ ಅಪ್ಪನ ಜೊತೆ ಇವ್ರು ಇರೋಕೆ ಬಿಡ್ಲಿಲ್ಲ ಅಂತ ನನ್ಗೆ ತುಂಬಾ ಬೇಜಾರಾಗಿತ್ತು. ಆಗ ನಾನು ತುಂಬಾ ಅಳ್ತಿದ್ದೆ ಬೇರೆ. ಆದ್ರೆ ಆಮೇಲೆ ಅರ್ಥ ಆಯ್ತು, ಸೀತಮ್ಮ ಮತ್ತೆ ಅಪ್ಪ ಹ್ಯಾಪಿ ಆಗಿರ್ಲಿ ಅಂತ ಇವ್ರು ಹಂಗ್ ಮಾಡಿದ್ದಾರೆ ಅಂತ. ಮತ್ತೆ ಬೋರಿಂಗ್ ಸ್ಕೂಲು, ಬೋರಿಂಗ್ ಅಲ್ಲ ಅದು ಬೋರ್ಡಿಂಗ್ ಸ್ಕೂಲ್. ಬೋರ್ಡಿಂಗ್ ಸ್ಕೂಲು. ಆ ಬೋರ್ಡಿಂಗ್ ಸ್ಕೂಲ್ಗೆ ಹೋಗು ಅಂತ ಇವ್ರೆ ನನ್ಗೆ ಹೇಳಿದ್ದು. ಯಾಕೆ ಇವರು ನನ್ನ ಮನೆಯಿಂದ ದೂರ ಕಳ್ಸಿದ್ರು? ಸೀತಮ್ಮ ಅಪ್ಪನ ಜೊತೆ ನನ್ಗೆ ಯಾಕೆ ಇರಕ್ ಬಿಡ್ತಿಲ್ಲ ಅಂತಾನು ಅನಿಸ್ತು. ಆಮೇಲೆ ನನ್ಗೆ ಅರ್ಥ ಆಯ್ತು, ನಾನು ಚೆನ್ನಾಗಿ ಓದ್ಲಿ ಅಂತ ಇವ್ರು ನನ್ನ ಬೋರ್ಡಿಂಗ್ ಸ್ಕೂಲಿಗೆ ಸೇರ್ಸಿದ್ದಾರೆ ಅಂತ. ಅದು ಇನ್ನೂ ಇದೆ ಇರಿ. ಅವತ್ತು ಸೀತಮ್ಮನ್ ಬರ್ತ್ಡೇ ದಿನ ಭಾರ್ಗವಿ ಆಂಟಿ ಫೋನಲ್ಲಿ ಮಾತಾಡ್ತಾ ಇದ್ರು. ಭಾರ್ಗವಿ ಆಂಟಿಗೆ ನಿಮ್
ಏನ್ ಮಾತಾಡ್ತಿದ್ರಿ ಅಂತ ಹೇಳ. ಅಪ್ಪು ಏನು ಅದು? ನೀನು ಸೀತಾ ಸುಖವಾಗಿರ್ಬೇಕು ಅಂತ ನಾನ್ ಕೆಲವು ಡಿಸಿಷನ್ಸ್ ತಗೊಂಡ್ರೆ ಈ ಹುಡುಗಿ ನನ್ನ ಬಗ್ಗೆ ಇವಳ ಮನ್ಸಲ್ಲಿ ಹೀಗೆಲ್ಲ ಅನ್ಕೊಂಡಿದ್ಲ? ಓಯ್, ಯಾಕೋ ನೀನು ಭಾರ್ಗವಿ ಚಿಕ್ಕಿ ಬಗ್ಗೆ ಅಷ್ಟು ತಪ್ಪಾಗಿ ತಿಳ್ಕೊಂಡಿದ್ಯಾ? ಅವ್ರು ಒಳ್ಳೆಯವರು ಕಂದ. ಅವ್ರು ಯಾರಿಗೂ ಇಲ್ಲಿ ಕೆಟ್ಟದನ್ನ ಬಯಸ್ತಾ ಇಲ್ಲ, ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾ ಇದ್ದಾರೆ. ಆದ್ರೂ ನಿಂಗೆ ಇದನ್ನೆಲ್ಲ ಯಾರು ಹೇಳ್ಕೊಟ್ರು? ನನ್ಗೆಲ್ಲ ಗೊತ್ತು. ಪುಟ, ನೀನು ಈ ಮನೆ ಬರಬೇಕಾದ್ರೆ ಈ ಮನೇಲಿ ಯಾರ್ಯಾರಿದ್ದಾರೆ ಅಂತೆಲ್ಲ ನಾನು ನಿಂಗೆ ಹೇಳ್ಕೊಟ್ಟಿದ್ದೀನಿ. ನೀನು ಅವ್ರನ್ನ ಹೇಗೆ ಕರಿಬೇಕು ಅಂತಲೂ ಹೇಳ್ಕೊಟ್ಟಿದ್ದೀವಿ, ಕರೆಕ್ಟಾ? ಆದರೆ ನನ್ನ ಸೀತಾ ಮದುವೆ ವಿಷಯ ಮತ್ತು ಸಿಹಿ ಪುಟ ಬೋರ್ಡಿಂಗ್ ಸ್ಕೂಲ್ ವಿಷಯ ಇದನ್ನೆಲ್ಲ ನಿಂಗೆ ಯಾರು ಹೇಳ್ಕೊಟ್ರು? ನನ್ಗೆಲ್ಲ ಗೊತ್ತು ಅನ್ನಲ್ಲ. ಅದೇ ಹೇಗೆ ಗೊತ್ತು? ಯಾರಾದರೂ ಹೇಳ್ಕೊಟ್ರೆ ತಾನೇ ನಿಂಗೆ ಗೊತ್ತಾಗಬೇಕು. ನಾನು ಸಿಹಿ ತಾನೆ, ಸಿಹಿಗೆಲ್ಲ ಗೊತ್ತಿರುತ್ತೆ. ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಯಾಕೆ ನಂಗೆ ಇಷ್ಟೊಂದು ಕನ್ಫ್ಯೂಸ್ ಆಗ್ತಿದೆ? ಎಲ್ಲ ಗೊತ್ತು ಅಂತ ಇವಳು ಏನಕ್ಕೆ ಹೇಳ್ತಿದ್ದಾಳೆ? ಅಶೋಕನೂ ಹೇಳ್ಕೊಟ್ಟಿಲ್ಲ. ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಅಥವಾ ಈ ಸುಬ್ಬಿನೇ ಸಿಹಿನ? ಚಾನ್ಸೇ ಇಲ್ಲ.